ನಿಮಗಾಗಿ ನಾವಿರುವುದೇ ನಿಮಗಾಗಿ. ವೆಲ್ಕಮ್ ಟು ಅನಂತ. ಲೈಫ್ಲಿ ಕಷ್ಟಪಟ್ಟು ಮುಂದೆ ಬಂದಿದ್ದೀರಾ, ತುಂಬಾ ಕಷ್ಟನ ಅನುಭವಿಸಿದ್ದೀರಾ, ಎಷ್ಟೆಷ್ಟೋ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಾ. ಈ ಡ್ಯಾನ್ಸ್ ಕಲಿಯೋ ಹುಚ್ಚು ಹೆಂಗಿಂದ ಬಂತು ಸರ್? ಇದು ಹೇಳ್ಬೇಕಾದ್ರೆ ನನಗೆ ನನ್ನ ಡ್ಯಾನ್ಸ್ ಅಂತಲೇ ಗೊತ್ತಿರಲಿಲ್ಲ. ಇದು ಡ್ಯಾನ್ಸ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ನನಗೆ. ಆದರೆ ಹ್ಯಾಂಡಿಕ್ಯಾಪ್ ಆಗಿ ನಾನು ಅಪ್ಸರ್ ಸೇರ್ಕೊಂಡನಲ್ಲ ಎನ್ ಜಿ ಅಲ್ಲಿ, ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ ಸರ್. ಆ ಸೆಲೆಬ್ರೇಷನ್ ಮಾಡೋ ಟೈಮಲ್ಲಿ ಎಲ್ಲ ಮಕ್ಕಳನ್ನ ಒಂದು ಡೇಟ್ ಫಿಕ್ಸ್ ಮಾಡಿ ಆ ಸಮಯದಲ್ಲಿ ಕಲ್ಚರ್ ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮಲ್ಲಿ ಹ್ಯಾಂಡಿಕ್ಯಾಪ್ ಒಡಿಗಲ್ ಸರ್ ಅಂತ, ಅವರು ಹ್ಯಾಂಡಿಕ್ಯಾಪು, ಅವರು ಮಕ್ಕಳಿಗೆ ಸ್ವಲ್ಪ ಟಿಪ್ಸ್ ಮಾಡ್ತಾರೆ, ಹಂಗೆ ಡ್ಯಾನ್ಸ್ ಹೇಳ್ಕೊಡೋದು, ಮೂವ್ಮೆಂಟ್ ಮಾಡೋದು. ಸುಮ್ಮನೆ ಅವರು ಹ್ಯಾಂಡಿಕ್ಯಾಪು, ಅವರು ಸ್ವಲ್ಪ ಟ್ರೈ ಮಾಡ್ತಾರಲ್ಲ. ನಾನು ಅವರೇ ಮಾಡ್ತಾ ಇರುವಾಗ ನಾನು ಹೆಂಗೆ ಗ್ರಿಪ್ ಮಾಡ್ಬೋದು ಅಂದ್ಬಿಟ್ಟು ಪ್ರಯತ್ನ ಮಾಡಿದೆ ಸರ್. ಹೆಂಗೆ ಮಾಡ್ಬೋದು, ಒಂದು ಸ್ಟೆಪ್ ತೋರಿಸಿ ಅಂದ್ರೆ ತೋರಿಸ್ತೀನಿ ಸರ್ ನಾನು. ಅದಂದ್ರೆ ಬರ್ತ್ಡೇ ಇಂದ ಶುರು ಆಯ್ತು ಒಂದು ನಿಮಗೂ ಆ ಥರನೇ ಮಾಡ್ಕೊಂಡು ಅವ್ರು ಮಾಡೋದು, ಆ ಥರ ಮೂವ್ಮೆಂಟು. ಆಮೇಲೆ ಯಾರಿಲ್ಲ ಟೈಮಲ್ಲಿ ಪ್ರಾಕ್ಟೀಸ್ ಸ್ವಲ್ಪ ಲೆಗ್ ಎಲ್ಲ ಸೆಕ್ ಮಾಡೋದು, ಕೈಯೆಲ್ಲ ಸೆಕ್ ಮಾಡೋದು, ಈ ಥರನೇ ಕಲ್ತ್ಕೊಂಡು ನನಗೆ ಗೊತ್ತಾಗಬೇಕು. ಯಾಕಂದ್ರೆ ನನಗೆ ಇದುವರೆಗೂ ನಾನು ನೋಡಿಲ್ಲ. ಯಾಕಂದ್ರೆ ಪಾಪ ಒಂದು ಕಾಲಿದ್ರೆ ನಾವು ಎರಡು ಕಾಲು ಇಟ್ಕೊಂಡು ಒಂದೊಂದ್ಸತಿ ಢವಾರಂತ ಬೀಳ್ತೀವಿ, ತುಂಬಾ ಕಷ್ಟ ಆಗುತ್ತೆ. ಬಟ್ ನೀವು ಒಂದು ಕಾಲು ಇಟ್ಕೊಂಡು ಇಂಟ್ರೆಸ್ಟ್ ತಗೊಂಡು ಯಾರ್ದೋ ಬರ್ತ್ಡೇಲಿ ಇನ್ಸ್ಪೈರ್ ಆಗಿ, ಅದು ನೋಡಿ ಬರ್ತ್ಡೇ ಎಷ್ಟು ಸಿಂಬಾಲಿಕ್ ಆಗಿದೆ ಅಂದ್ರೆ, ಹುಟ್ಟಿದ ತಕ್ಷಣ ಮಕ್ಕಳು ಏನೇನೋ ಆಸೆಕೊಂಡು ಹುಡ್ತಾರೆ. ಅದೇ ರೀತಿ ಡ್ಯಾನ್ಸು ನಿಮ್ಗೆ ಹೆಂಗ್ ಹುಟ್ಟಿದೆ ನೋಡಿ, ಆ ರೀತಿ ಹೆಂಗೆ ಏನಾದ್ರು ಸ್ಟೆಪ್ ತೋರ್ಸಕ್ಕಾಗ ಸರ್? ಅದು ಸಿಂಪಲ್ ಆಗಿ ಫಸ್ಟು ನಮ್ಮ ಸಾರ್ ಹೊಡ್ಕೊಡ್ತಾ ಇದ್ರು. ಸಿಂಪಲ್ ಆಗಿ ಫಸ್ಟ್ ಇಲ್ಲಿ ಕುತ್ಕೊಂಡಿದ್ರು ಸರ್, ಅವ್ರು ಮಾಡ್ತಾ ಇದ್ರು ಒಂದು ಸ್ಟೆಪ್ಪು, ಹಿಂಗೆ ಮಾಡ್ಕೊಂಡು ಒಂದು ಸ್ಟೆಪ್ ಹಿಂಗೆ ಹೊಡೆದು ಮತ್ತೆ ಹಿಂಗೆ ಹೊಡಿತಾ ಇದ್ರು ಸರ್. ಹೆಂಗೆ ಹೊಡಿತಾ ಇದ್ರು, ಹೆಂಗೆ ಹೆಂಗೆ ಇದು ಮಾಡ್ತಾ ಇದ್ರು ಸರ್. ಈ ಸ್ಟೆಪ್ ಕಲಿಯೋಕ್ಕೆ ನನಗೆ ನೋಡಿ ಇಲ್ಲೇ ಸರ್ ಫುಲ್ ಪೈನ್ ಬಂದ್ಬಿಡ್ತು. ಇಟ್ಕೊಂಡು ಮಾಡಿ ನೀವು ಎಷ್ಟು ಈಸಿಯಾಗಿ ಮಾಡಿದ್ರಿ, ನಮ್ಗೆಲ್ಲ ಮಾಡೋಕ್ಕಾಗ್ತದೆ ಇಲ್ಲ ಸರ್, ನನಗೆ ನಾನೇ ತುಂಬ ಕಷ್ಟಪಟ್ಟಿದ್ದೀನಿ ಸರ್. ಆಮೇಲೆ ಸರ್ ಇದು ಮೂವ್ಮೆಂಟ್ ಸ್ಟೆಪ್ಪು ಹೆಂಗೆ ಮಾಡ್ಕೊಂಡು ಸ್ವಲ್ಪನೇ ಆನ್ಸ್ಟ್ಯಾಂಡ್ ಮಾಡೋದು. ಅಂದರೆ ನಾನು ಡ್ಯಾನ್ಸ್ ಆಗ್ತಿದ್ರೆ ಅಷ್ಟೊಂದು ಸ್ಟೆಪ್ ಮೂವ್ಮೆಂಟ್ ಸ್ಟೆಪ್ಪು ಅದೆಲ್ಲ ಬರಲ್ಲ ನನಗೆ, ಬ್ಯಾಲೆನ್ಸ್ ಮಾಡೋಕ್ಕಲ್ಲ. ಅದಕ್ಕೆ ಈ ಸ್ಟ್ರೆಂತ್ ಮಾಡ್ತಾರಲ್ಲ ಫ್ಲಿಪ್ಸು, ಈ ರೀತಿ ಪ್ರಾಕ್ಟೀಸ್ ಮಾಡ್ಬೋದು, ಆನ್ಸ್ಟ್ಯಾಂಡ್ ಮಾಡ್ಬೋದು. ಆ ರೀತಿ ಎಲ್ಲ ಕಲ್ತ್ಕೊಂಡು ಏನೋ ಮಾಡ್ಬೋದು. ಒಂದು 5 ನಿಮಿಷ, ಒಂದು 2 ನಿಮಿಷ ಸೇರಿಸಿ ಮ್ಯೂಸಿಕ್ ಕಲಿಬೋದಲ್ಲ ಅಂತ ಪ್ಲಾನ್ ಮಾಡ್ಕೊಂಡು ಮಾಡಿದೆ ಸರ್. ಸಿಂಪಲಾಗಿ ಈ ಥರ ಕಲ್ತ್ಕೊಂಡೆ ಸರ್. ಎಷ್ಟು ಮಂಡಿ ಎಲ್ಲ ಹೊಡ್ಕೊಂಡು ನನಗೆ ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ. ಈ ಥರ ಪ್ರೋಗ್ರಾಮ್ನ ಆ ಸೆಲೆಬ್ರೇಷನ್ ಟೈಮಲ್ಲೆಲ್ಲ ಕೊಡೋ ಟೈಮಲ್ಲಿ ಅವರೆಲ್ಲ ಬರೀ ಕ್ಲಾಪ್ ಮಾಡೋದು, ಆಮೇಲೆ ಸ್ವಲ್ಪ ಎಂಕರೇಜ್ ಮಾಡ್ತಾ ಇದ್ರು, ಇನ್ನೂ ಕಲ್ತ್ಕೋ ಅಂತ. ನೋಡಿ ಆ ಶಕ್ತಿ ಯಾವಾಗ ನಿಮ್ಮಲ್ಲಿಂದ ಹೊರಗಡೆ ಬಂದಿದೆ ನೋಡಿ, ಅದು ಬರ್ತ್ಡೇ ಇಂದ ಶುರುವಾಗಿ ಇಟ್ಸ್ ಅಮೇಝಿಂಗ್. ತುಂಬಾನೇ ಚೆನ್ನಾಗಿದೆ. ಆಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ರಿ. ಆಮೇಲೆ ತುಂಬಾ ಕಷ್ಟ ಇದು ಈ ರೀತಿ ಮಾಡೋದು. ಐ ಆಮ್ ವೆರಿ ಸರ್ಪ್ರೈಸ್. ಥ್ಯಾಂಕ್ ಯು ಸರ್. ಸೋ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್. ಸೊ ಈ ರೀತಿ ಆಸೆ ಹುಟ್ಟು. ಆಮೇಲೆ ನನ್ನ ಜೊತೆ ಮಾಡ್ಬೇಕಂತ ಏನು ಆಸೆ, ಯಾಕೆ ಸರ್? ನಿಮ್ಮದು ತುಂಬ ಫಿಲಿಮ್ಗಳು, ಜೋಗಿಯಿಂದ ಫುಲ್ಲು ಆನಂದ್ ಫಿಲಿಮಿಂದ ತುಂಬ ಫಿಲಿಮ್ ನೋಡಿದ್ದೀನಿ ಸರ್ ನಾನು. ಒಂದು ಫಿಲಿಮು ಬಿಡಲ್ಲ ಸರ್ ನಿಮ್ಮದು ಫಿಲಿಮಲ್ಲ ಅಂತ. ಅಲ್ಲಿ ನೀವು ತುಂಬ ಆಕ್ಟರ್ ಆಗಿ ತುಂಬ ಅಭಿಮಾನಿ ಮಾಡ್ತೀರಲ್ಲ ಸರ್, ಅದನ್ನೆಲ್ಲ ನೋಡಿ ನನಗೆ ನಿಮ್ಮ ಅಭಿಮಾನಿ ಸರ್ ನಾನು. ತುಂಬಾ ಥ್ಯಾಂಕ್ಸ್. ಅದಕ್ಕೋಸ್ಕರ ಸರ್ ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೆ, ನಾನು ನಿಮ್ಮ ಫ್ಯಾನ್ ಆಗ್ಬಿಟ್ಟಿದ್ದೆ. ಇಲ್ಲ ಪ್ರಾಮಿಸ್. ಯಾಕಂದ್ರೆ ನಾವು ಸಿನಿಮಾದಲ್ಲಿ ಹೆಂಗ್ ಗೊತ್ತಾ, ಕಟ್ ಶಾರ್ಟ್ಸ್ ತೆಗಿತೀವಿ, ಕಳ್ರು ನಾವು ಚಿಕ್ಕ ಪೀಸ್ ಕಟ್ ಮಾಡಿ ತೆಗೆದ್ಬಿಡ್ತೀವಿ, ಅದು ಈಸಿ. ಬಟ್ ನೀವು ನೋಡಿ ಇದೆಲ್ಲ ಮಾಡಕ್ ನಮಗೆ ರೋಪಲ್ಲ ಹಾಕಬೇಕು, ತುಂಬಾ ಕಷ್ಟ. ಬಟ್ ಆದ್ರೂ ನೀವು ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ಈ ವಿಶ್ನ ಇದೆಯಲ್ಲ, ಅಮೇಝಿಂಗ್, ತುಂಬಾ ಬಹಳ ಟಚಿಂಗ್ ವಿಶ್ ಇದು. ಯಾಕಂದ್ರೆ ಎಲ್ಲರೂ ಬಂದಾಗ ಏನೇನೋ ಕೇಳ್ತಾರೆ ಜೀವನದಲ್ಲಿ, ನನಗೆ ಈ ಆಸೆ ಇದೆ, ಆ ಆಸೆ ಇದೆ. ಬಟ್ ನೀವು ಬಂದ್ಬಿಟ್ಟು ಡ್ಯಾನ್ಸ್ ಮಾಡಿದ್ರೆ ಒಂದು ಸಣ್ಣ ಆಸೆನ ಕೇಳಿದ್ರೆ ನೋಡಿ, ಅದು ನನಗೆ ತುಂಬಾನೇ ಮುಟ್ತು. ದಟ್ಸ್ ವಾಟ್ ಐ ಲೈಕ್. ಯಾಕೆ ಜನ ಯಾವಾಗಲೂ ದುಡ್ಡು ಮುಖ್ಯ ಅಲ್ಲ ಜೀವನದಲ್ಲಿ, ನಮ್ಮ ಶಕ್ತಿಯಿಂದ ನಾವು ಏನು ಮಾಡ್ಬೋದು, ನಾನು ಏನು ಸಾಧಿಸ್ಬೋದು ಅಂತ ನೀವು ಅವಾಗಲೇ ಪ್ರೂವ್ ಮಾಡಿದ್ದೀರಾ. ಯಾವಾಗ ನಿಮ್ಮ ತಂದೆ ತಾಯಿಗಳನ್ನ ನಿಮ್ಮ ಸಪೋರ್ಟಿಂದ ಬಿಟ್ಟೋಗಿ, ನಿಮ್ಮ ಅಣ್ಣ ಸಪೋರ್ಟ್ ಬಿಟ್ಟು ಹೋದ್ನೋ, ಅವತ್ತೇ ನೀವು ಪ್ರೂವ್ ಮಾಡ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಗೆದ್ರಿ ಅಂತ. ಇವತ್ತು ಈ ಆಸೆಯಿಂದ ಜನಗಳಿಗೆಲ್ಲ ತೋರಿಸ್ಕೊಟ್ಟಿದ್ದೀರಾ, ಮನುಷ್ಯನ ದುಡ್ಡು ಮುಖ್ಯ ಅಲ್ಲ, ಕಲೆ ಮುಖ್ಯ. ನಾವು ಏನೇ ಮಾಡಿದ್ರು ತೋರಿಸ್ಬೇಕನ್ನೋದನ್ನ ನೀವು ಜನಗಳಿಗೆ ತೋರಿಸ್ಕೊಟ್ಟಿದ್ದೀವಿ. ಗಿವ್ ಹಿಮ್ ಎ ಬಿಗ್ ಹ್ಯಾಂಡ್. ಫ್ಯಾಂಟಾಸ್ಟಿಕ್. ಅನಂತ, ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಅಂತ ಫ್ರೆಂಡ್ ನಿಮ್ಗೆ ಯಾರು ಸರ್? ನನಗೆ ಹೇಳ್ಬೇಕಾದ್ರೆ ಇವಾಗ 5 ಜನ ಇದ್ವು ಸರ್. ಅಪ್ಪು, ಮತ್ತು ಪ್ರಭು ಸರ್, ಮತ್ತು ಸುದೀಪು, ಮತ್ತು ನಾಗೇಂದ್ರ, ಮತ್ತು ನಾನು. 5 ಜನ ತುಂಬ ಕ್ಲೋಸ್ ಫ್ರೆಂಡ್ ಸರ್ ನಾವು.
5 ಜನ ಕೂಡ ಒಂದು ಗ್ರೂಪ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಕಲಿಯೋದು, ಎಲ್ಲೇ ಶೋ ಕೊಡೋದು, ಈ ರೀತಿನೇ ಮಾಡ್ತಾರೆ. ಮೇಯ್ನಾಗಿ ಪ್ರಭು ಸರ್ ಅಂತ ಒಬ್ರು ಬಂದಿದ್ದಾರೆ, ಇಲ್ಲೇ ಕೂತಿದ್ದಾರೆ ಸರ್, ಪ್ರಭು ಸರ್. ಹಾಯ್ ಪ್ರಭು, ನಮಸ್ಕಾರ. ನಮಸ್ಕಾರ. ಅವ್ರ ಫ್ರೆಂಡಾ? ಹೌದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಅನಂತ್ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ? ಆ್ಯಕ್ಚುಲಿ ಅನಂತ್ ಅವರು ಏನು ಹೇಳ್ತಾ ಇದ್ದಾರೆ ಅಪ್ಸಾ ಸಂಸ್ಥೆಯಿಂದ. ಸೊ ನಾನು ಕೂಡ ಎಕ್ಸ್ ಸ್ಟೂಡೆಂಟ್ ಆಫ್ ಅಪ್ಸಾ. ನಾವು ಕೂಡ ಆಶ್ಚರ್ಯಪಟ್ವಿ, ಏನಪ್ಪ ನಾವೆಲ್ಲ 2 ಕಾಲಿದ್ದು ಕೆಲವೊಂದು ಸ್ಟೆಪ್ಗಳಲ್ಲಿ ತುಂಬ ಕಷ್ಟಪಡ್ತೀವಿ, ಬಟ್ ಕೆಲವೊಂದು ಸ್ಟಂಟ್ ಮಾಡೋಕ್ಕೆ ಫ್ಲೋರ್ ಮೂಮೆಂಟ್ಸ್ ಎಲ್ಲ ನಮ್ಗೆ ಮಾಡೋದಕ್ಕೆ ಕಷ್ಟ. ಅದಕ್ಕೆ ತುಂಬ ಒಳ್ಳೆ ಟ್ರೈನಿಂಗ್ ತೊಗೊಳ್ಬೇಕು. ಸೊ ಅವರು ತುಂಬ ಸುಲಭವಾಗಿ ಪ್ರಯತ್ನ ಪಟ್ಟು ಅವರು ತಯಾರಿ ಮಾಡಿಕೊಂಡ್ರು. ಸೊ ನಾವು ಕೂಡ ತುಂಬ ನಮ್ಮಿಂದ ಅವ್ನು ಕಲ್ತ್ಕೊಳ್ಳೋದಕ್ಕಿಂತ ಅವನಿಂದ ನಾವು ತುಂಬ ಕಲ್ತ್ಕೊಂಡ್ವಿ. ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ನಮ್ಮ ನೃತ್ಯ ರೂಪಕ ವಿಶ್ ಡ್ಯಾನ್ಸ್ ಥಿಯೇಟರ್ ಅಸೋಸಿಯೇಷನ್ ಅಂತ ಏನು ಶುರು ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಸ್ಫೂರ್ತಿ ಅನಂತ. ಯೂಶುವಲ್ ಆಗಿ ಅನಂತಗೆ ಏನು ಸಪೋರ್ಟ್ ಇಲ್ಲದೆ ಹೋದ್ರು ನೀವು ಇನ್ನೊಂದು ರೀತಿಯಲ್ಲಿ ಒಂದು ಸಪೋರ್ಟ್ ಆಗಿ ಬಂದಿರೋದು ತುಂಬ ರೇರ್ ಆ ಥರ ಜನ ಮಾಡೋದು. ಅಷ್ಟೊಂದು ಯಾರಿಗೂ ಓಪನ್ ಹಾರ್ಟೆಡ್ ಇರಲ್ಲ. ಬಟ್ ಆ ರೀತಿ ಓಪನ್ ಹಾರ್ಟೆಡ್ ಪ್ರಭು ನೀವು ಬಂದು ಅನಂತ ಲೈಫಲ್ಲಿ ಬಂದಿದ್ದೀರಾ, ತುಂಬ ಗ್ರೇಟ್. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲ ರಿಲೇಷನ್ಶಿಪ್ಪು ಚೆನ್ನಾಗಿದೆ, ಬಟ್ ದ ಬೆಸ್ಟ್ ರಿಲೇಷನ್ಶಿಪ್ ಇಸ್ ಫ್ರೆಂಡ್ಶಿಪ್. ಆ ಫ್ರೆಂಡ್ಶಿಪ್ ನೀವು ಗೌರವ ಕೊಟ್ಟಿರಿ. Are you ready to break it down and keeping it real? Let's get ready to rumble. Stop.
ಕಡೆ ನಂತರ ಥರ 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 ಒಂಥರ ನಮಗ ಯಾಕೆ ಯಾಕೆ ಈ ಅಂತರ ಬೆಳಗಿ ಇನ್ನು ಹತ್ತಿರ ಬಾಬಾ ರೇ ಎಲೆ ಹುಡುಗಿ ಬೊಮ್ಮೆ ತಿರುಗಿ ನೋಡು ನನ್ನನೇ ನಿನ್ನಡೆ ನೀನೆಂದು ನಂಗೆ 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 ಖುಷಿ ಆಯ್ತಾ? ಸಂತೋಷ. ಓಕೆ. ಅನಂತು ಆಸೆ ನೆರವೇರಿತು, ಆದ್ರೆ ನನ್ನ ಆಸೆ ಇನ್ನೂ ನೆರವೇರಿಲ್ಲ. ನನಗೊಂದು ಆಸೆ ಇದೆ, ಸರ್ ಹೇಳ. ಬಟ್ ಅದು ಹೇಳೇ ಬಿಡ್ತೀನಿ. ನಿಮ್ಗೆ ಹೆಂಗೆ ಒಂದು ಆಸೆ ಇತ್ತು, ನನಗೂ ಅದೇ ಥರ ಒಂದು ಆಸೆ ಇದೆ. ನಿಮ್ಗೆ ಇನ್ನೊಂದು ಕಾಲ್ ಕೊಡಬೇಕು ಅಂತ. ಅದಕ್ಕೊಂದು ಸರ್ಪ್ರೈಸ್ ಕಾಲ್ ಇದೆ, ಜಸ್ಟ್ ವೈಟ್. ಮೋಹನ್ ಕುಮಾರ್ ಅವರು, ಅನಿಲ್ ಸುರಾನ್ ಅವರು, ಮುಲ್ಕೋಟೆ ಪ್ರಕಾಶ್ನವರು, ಪ್ಲೀಸ್ ಕಮ್. ನೀವು ಒಂದು ಕಾಲಲ್ಲಿ ಇಷ್ಟೊಂದು ಚಮತ್ಕಾರ ಮಾಡ್ತಾ ಇದೀಯಾ, ಈ ಇನ್ನೊಂದು ಕಾಲ್ ಇಟ್ಕೊಂಡು ಇಡೀ ವರ್ಲ್ಡ್ ನಂಗೆ ತಿರುಗಿಸ್ಬೋದು. ಏನೋ ವರ್ಲ್ಡ್ನ ತಿರುಗಿಸ್ಬೋದು. ಕಮಾನ್, ಟೇಕ್ ಇಟ್. ನಾನು ಅನ್ಕೊಂಡೇ ಇರಲಿಲ್ಲ ನಿಮ್ಮ ಜೊತೆ ನಾನು ಡ್ಯಾನ್ಸ್ ಆಡ್ತೀನಿ ಅಂತ. ನೀವು ಡ್ಯಾನ್ಸ್ ನಾನು ನಿಮ್ಮ ಫಿಲಿಮ್ಗಳು ನೋಡಿದ್ದೀನಿ, ಆನಂದ್ ಫಿಲಿಮಿಂದ ಜೋಗಿವರೆಗೂ ನೋಡಿದ್ದೀನಿ. ಬಟ್ ಫಿಲಿಮಲ್ಲಿ ಮಾತ್ರ ನೋಡಿದ್ದೀನಿ, ನಾನು ರಿಯಲ್ ಲೈಫಲ್ಲಿ ನಿಮ್ಗೆ ನೋಡ್ತೀನಿ ಅನ್ಕೊಂಡಿರಲಿಲ್ಲ ಆದರೆ ನೀವು ಬಂದು ಡ್ಯಾನ್ಸ್ ಸ್ಟೆಪ್ ತೋರಿಸು ಅಂದಿದ್ದು, ನನ್ನ ಜೊತೆ ನೀವು ಡ್ಯಾನ್ಸ್ ಆಡಿದ್ದು ನನಗೆ ತುಂಬ ಸಂತೋಷ ಆಯ್ತದೆ. ಅಂದರೆ ಅಷ್ಟು ಸಂತೋಷ ಆಯ್ತದೆ. ನೀವು ಬಂದು ನನ್ನ ಟಚ್ ಮಾಡ್ತೀರಾ ಅಂದ್ಕೊಂಡು ಇರಲಿಲ್ಲ ಇವತ್ತು ನನಗೆ ಅಷ್ಟು ಸಂತೋಷ ಆಯ್ತಾಯಿದೆ. ನಾನೆಲ್ಲೋ ಒಂದು ಇದ್ದೀನಿ, ಒಂದು ಮಟ್ಟಿಗೆ ಹಾರಾಡ್ತಾ ಇದ್ದೀನಿ ಅನಿಸ್ತೈತೆ ನನಗೆ. ನಾನಿರು